ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ. ಕಳೆದ ವಾರ ಈ ಕಾರ್ಯಕ್ರಮವನ್ನು ತರುವುದಕ್ಕೆ ಆಗಲಿಲ್ಲ ಸೇವೆಯ ನಿಮಿತ್ತವಾಗಿ. ಈ ವಾರ ಕರ್ತನ ಕೃಪೆಯಿಂದ ಈ ಕಾರ್ಯಕ್ರಮವು ಬಂದಿದೆ. ಇವತ್ತು 3 ಮುಖ್ಯವಾದ ವಿಷಯವನ್ನು ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಆಸ್ ಯೂಶುವಲ್ ನಾವು ಯಾವಾಗಲೂ ನೋಡುವ ಪ್ರಕಾರ ಇಸ್ರೇಲ್ ಇರಾನ್ US ವಾರ್ ಕಾನ್ಫ್ಲಿಕ್ಟ್, ಇದನ್ನೇ ನಾವು ಇಂದು ನೋಡಲಿದ್ದೇವೆ. ಏನ್ ನಡೆಯುತ್ತಾ ಇದೆ? ಅನೇಕರು ಇವತ್ತು ಮುಗಿಯುತ್ತದೆ, ನಾಳೆ ಮುಗಿಯುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಮುಗಿಯುವುದಿಲ್ಲ ಎಂಬುದಾಗಿ ನಮಗೆ ಗೊತ್ತು. ಯಾಕಂದ್ರೆ ಇದು ಎಲ್ಲಿ ಆರಂಭವಾಯಿತೋ ಅಲ್ಲೇ ಮುಗಿಯಬೇಕು. ಉದಾಹರಣೆಗೆ ಯಾತಕ್ಕಾಗಿ ಆರಂಭವಾಯಿತು? ಅಕ್ಟೋಬರ್ 7, 2023 ಅದು ಅಲೆಕ್ಸಾ ಮಾಸ್ಕ್ ಎನ್ನುವಂತಹ ಆ ಬೆಟ್ಟಕ್ಕಾಗಿಯೇ ಆರಂಭವಾಯಿತು. ಆ ಬೆಟ್ಟ ನಮಗೆ ಬೇಕು ಎಂಬುದಾಗಿ. ಸೊ ಆ ಬೆಟ್ಟದ ವಿಷಯ ಅಂತ್ಯ ಕಾಣದೆ ಈ ಒಂದು ಯುದ್ಧ ಅಂತ್ಯ ಕಾಣುವುದಿಲ್ಲ, ಆದರೆ ಎಕ್ಸ್ಪೆಂಡ್ ಆಗಿದೆ, ದೊಡ್ಡದಾಗಿದೆ. ನಡುವೆ ಏನ್ ಹೇಳಿದ್ರು ಅಂದ್ರೆ ಇದು ಮುಕ್ತಾಯಕ್ಕೆ ಬರುತ್ತದೆ, ಇರಾನ್ನೊಂದಿಗೆ ಡೀಲ್ ಮಾಡಿದ್ದೇವೆ ಎಲ್ಲ ಹೇಳಿದ್ರು. ಇವರು ಮಾತಾಡುತ್ತಲೇ ಇದ್ದಾರೆ, ಆದರೆ ಕುವೈತ್ ಏರ್ಪೋರ್ಟ್ ಅನ್ನು ದಾಳಿ ಮಾಡಿದ್ದಾರೆ. ಅದು ಈಗ ನಡೆದಿದೆ. ಮಾತುಕತೆ ನಡೆಯುವಾಗಲೇ US ಹಡಗನ್ನು ತಾಕಿದ್ದಾರೆ. ಸೊ ಒಂದು ಕಡೆ ಮಾತುಕತೆ ಹೋಗುತ್ತಾ ಇದೆ, ಇನ್ನೊಂದು ಕಡೆ ತಾಕುವಿಕೆ ನಡೆದಿದೆ. ಮತ್ತೆ ಹೇಳುತ್ತೇನೆ, ಇದು ಒಂದು ಕಡೆ ಟ್ರಿಗರ್ ಆಗುತ್ತದೆ, ಅದು ದೊಡ್ಡ ಯುದ್ಧವಾಗಿ ಮಾರ್ಪಡುತ್ತದೆ. ಈಗ ಯುದ್ಧವೇ HKL 38-39ನೇ ಯುದ್ಧ. ಈಗ ಯುದ್ಧದಲ್ಲಿ ನಡುವೆ ನೋಡುವುದಾದರೆ ಹಿಜ್ಬುಲ್ಲಾ ಲೆಬನಾನ್ ಸಮಸ್ಯೆಯಲ್ಲಿ ಇಸ್ರೇಲ್ ಬಹಳ ದೊಡ್ಡ ತಾಕುವಿಕೆಯನ್ನು ಮಾಡಿದ್ದಾರೆ. ಅವರ ದೊಡ್ಡ ಕ್ಯಾಸಲ್ ಅಂದ್ರೆ ಕೋಟೆಯನ್ನು ತಾಕಿದ್ದಾರೆ. ಇದರ ಕುರಿತಾಗಿ ಟ್ರಂಪ್ ಇಸ್ರೇಲ್ ಮೇಲೆ ಬಹಳ ಟೆನ್ಷನ್ ಆಗಿದ್ದಾರೆ. ನೀವು ಈ ರೀತಿಯಾಗಿ ಮಾಡಬಾರದು ಎಂಬುದಾಗಿ. ಸೊ ಈಗ ನೀವು ಚೆನ್ನಾಗಿ ಗಮನಿಸುವುದಾದರೆ ಅವರು ನಿಲ್ಲಿಸುವುದಕ್ಕೆ ಹೇಳುತ್ತಾ ಇದ್ದಾರೆ, ಇವರು ನಿಲ್ಲಿಸಲ್ಲ ಅಂತಿದ್ದಾರೆ. ಅಂದ್ರೆ ನೆತನ್ಯಾಹು ಹೇಳುತ್ತಿದ್ದಾರೆ, ನಾನು ನಿಲ್ಲಿಸುವುದಿಲ್ಲ, ಲೆಬನಾನ್ ಸಮಸ್ಯೆ ಮುಗಿಸಿದ ನಂತರವಾಗಿ ನಿಲ್ಲಿಸುತ್ತೇನೆ ಎಂದು. ಲೆಬನಾನ್ ಮೇಲೆ ಕೈ ಹಾಕಿದ್ರೆ ಟರ್ಕಿಯವರು ನಾವು ಒಳಗೆ ಬರುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅವರು ಇನ್ನೂ ಬಂದಿಲ್ಲ ಆದ್ರೆ ಹೇಳುತ್ತಿದ್ದಾರೆ. ಈ ರೀತಿಯಾಗಿ ಲೋಕಾದ್ಯಂತ ಈ ಒಂದು ವಿಷಯವನ್ನು ಬೇಸ್ ಮಾಡಿಯೇ ಕೇಂದ್ರವಾಗಿ ಎಲ್ಲಾ ವಿಷಯ ನಡೆಯುತ್ತಾ ಇದೆ. ಒಂದು ಹಂತದಲ್ಲಿ ಖಂಡಿತವಾಗಿ ಟ್ರಿಗರ್ ಆಗುತ್ತದೆ. ಟ್ರಿಗರ್ ಆಗಿ ಇದು 3ನೇ ಮಹಾಯುದ್ಧವಾಗಿ ಸ್ಫೋಟವಾಗುತ್ತದೆ, ಮುಂದಿನ ಹಂತವನ್ನು ತಲುಪುತ್ತದೆ. ಇದರ ಬಹಳ ಮುಖ್ಯವಾದಂತಹ ಮುಂದಿನ ಹಂತವೇ ನಾವು ನೋಡಿದಂತಹ ಬರಗಾಲ. ಅಂದ್ರೆ ಆಯಿಲ್ ಪ್ರೈಸ್, ಸ್ಟ್ರೈಟ್ ಆಫ್ ಹಾರ್ಮಸ್ ಈಗ ತೆರೆಯುತ್ತಾರೆ, ಅವರು ತೆರೆಯುತ್ತಾರೆ, ನಾಳೆ ತೆರೆಯುತ್ತಾರೆ ಎಂಬುದಾಗಿ ಹೇಳುತ್ತಲೇ ಇದ್ದಾರೆ. ಲೋಕ ಬಹಳ ಮುಖ್ಯವಾದ ಕ್ರೈಸಿಸ್ಗೆ ಹೋಗುತ್ತಾ ಇದೆ. ಬರಗಾಲ ತಲೆ ಎತ್ತಿ ನಿಂತಿದೆ. ಆದರೆ ಈ ಬರಗಾಲ ಯುದ್ಧದ ಪರಿಣಾಮವಾಗಿ ಉಂಟಾಯಿತು ಎಂಬುದಾಗಿ ನೋಡಲಾಗುತ್ತಿದೆ. ಪ್ರಕಟಣೆ ಪುಸ್ತಕ 6:8ರಲ್ಲಿ ಕತ್ತಿಯಿಂದಲೂ ಕ್ಷಾಮದಿಂದಲೂ ಒಂದರ ನಂತರ ಒಂದು ಬರುತ್ತದೆ. ಆದರೆ ಈ ಒಂದು ಕ್ಷಾಮಕ್ಕೂ ಇನ್ನೊಂದು ಕ್ಷಾಮ ಬರುತ್ತದೆ ಎಂಬುದಾಗಿ UN ಅವರು ಅನೌನ್ಸ್ ಮಾಡಿದ್ದಾರೆ. ಲೋಕಾದ್ಯಂತ ಇರುವಂತಹ ಎಲ್ಲಾ ವಿಜ್ಞಾನಿಗಳು, ತಜ್ಞರು ಹೇಳಿದ್ದಾರೆ. ಅದೇನೆಂಬುದಾಗಿ ನಾವು ಮುಂದೆ ನೋಡೋಣ. ಎಲ್ಲರೂ ಕೂಡ ಬಹಳ ಮುಖ್ಯವಾಗಿ ಒಂದು ಸುದ್ದಿಯನ್ನು ಎಲ್ಲಾ ಚಾನೆಲ್ಸ್ ಅಲ್ಲೂ ನೋಡ್ತಾ ಇದ್ದೀರಾ. ಅದೇನೆಂದರೆ ಎಲ್ ನೀನೋ. ಇದರ ಕುರಿತಾಗಿರುವಂತಹ ವಿವರಣೆಗಳನ್ನು ಎಲ್ಲಾ ತಜ್ಞರು ಹಾಗೂ ಸಂಶೋಧಕರು ಕೊಡುತ್ತಾ ಇದ್ದಾರೆ. ಒಂದು ವೇಳೆ ದೇವ ಮಕ್ಕಳಿಗೆ ಗೊತ್ತಿಲ್ಲದೇ ಇರುವವರಿಗೆ ಹೇಳುತ್ತಿದ್ದೇನೆ, ಇದು ಪೆಸಿಫಿಕ್ ಓಷನ್ನ ಮೇಲ್ಭಾಗದಲ್ಲಿ ಉಂಟಾಗುವಂತಹ ಉಷ್ಣತೆಯ ಬದಲಾವಣೆ. ಅಡಿಭಾಗದಲ್ಲಿ ಆ ರೀತಿಯಾಗಿ ಆಗುತ್ತದೆ. ಅದರ ಪರಿಣಾಮ ಏನಾಗಿರುತ್ತದೆ ಎಂದು ಕೇಳುವುದಾದರೆ, ಲೋಕಾದ್ಯಂತ ಒಂದು ಕಡೆ ಬಿಸಿಲಿನ ತಾಪಮಾನ ಎಲ್ಲೆಡೆ ಜಾಸ್ತಿ ಆಗಿರುತ್ತದೆ, ಇನ್ನೊಂದು ಕಡೆ ದೊಡ್ಡ ಪ್ರವಾಹ ಉಂಟಾಗುತ್ತದೆ. ಲೋಕಾದ್ಯಂತ ಇನ್ನೊಂದು ಕಡೆ ಪ್ರವಾಹ ಅಧಿಕವಾಗುತ್ತದೆ. ಈ ರೀತಿಯಾಗಿ ಏರ್ಪಡುವುದಕ್ಕೆ ಅವಕಾಶ ಇದೆ ಎಂದು ಹೇಳುತ್ತಾರೆ. ಇದುವರೆಗೂ ಬಂದದರಲ್ಲಿಯೇ ದಿ ವರ್ಸ್ಟ್ ಸಿನಾರಿಯೋ ಯಾವಾಗ ಆಯಿತು ಎಂಬುದಾಗಿ ಕೇಳುವುದಾದರೆ 1876ರಲ್ಲಿ. ಆಗಲೇ ಲೋಕದ ಜನಸಂಖ್ಯೆಯಲ್ಲಿ, ಅಂದು ಇದ್ದಂತಹ ಜನರ ಜನಸಂಖ್ಯೆಯಲ್ಲಿ 50 ಮಿಲಿಯನ್ ಅಂದ್ರೆ 5 ಕೋಟಿ ಜನರು ಸತ್ತು ಹೋದರೆಂಬುದಾಗಿ ನೋಡುತ್ತೇವೆ. ಅವತ್ತು ಇದ್ದಂತಹ ಜನಸಂಖ್ಯೆ ಎಷ್ಟಂದ್ರೆ ಲೋಕಾದ್ಯಂತ 140 ಕೋಟಿ. ಇಡೀ ಲೋಕದಲ್ಲಿಯೇ ಪಾಪ್ಯುಲೇಷನ್ 1.3 ಇಂದ 1.4 ಬಿಲಿಯನ್ ಇತ್ತು. 130ರಿಂದ 140 ಕೋಟಿ. ಇದರಲ್ಲಿಯೇ ಹೆಚ್ಚು ಕಮ್ಮಿ 3ರಿಂದ 5 ಕೋಟಿ ಜನರವರೆಗೂ ಸತ್ತಿದ್ದಾರೆ. ಇದು ಏನು ಮಾಡುತ್ತದೆ ಎಂದು ಕೇಳುವುದಾದರೆ, ತಾಪಮಾನದಲ್ಲಿ ಬದಲಾವಣೆ ಉಂಟು ಮಾಡುತ್ತದೆ, ಋತು ಬದಲಾವಣೆ ಆಗುತ್ತದೆ, ಉಷ್ಣತೆ ಜಾಸ್ತಿ ಆಗುತ್ತದೆ, ವ್ಯವಸಾಯ ಕಷ್ಟವಾಗುತ್ತದೆ, ಮಳೆ ಇರುವುದಿಲ್ಲ, ಅದರ ಕ್ಷಾಮ, ಆಹಾರದ ಕ್ಷಾಮ ಉಚ್ಚಘಟ್ಟ ತಲುಪುತ್ತದೆ. ಅದು ಇಂಡಿಯಾದಲ್ಲಿ ಬಹಳ ದೊಡ್ಡ ತಾಕುವಿಕೆಯನ್ನು ಉಂಟು ಮಾಡಿತು. ಅಷ್ಟು ಮಾತ್ರವಲ್ಲದೆ ತಮಿಳುನಾಡಲ್ಲಿ ದೊಡ್ಡ ತಾಕುವಿಕೆ ಉಂಟು ಮಾಡಿತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಈಗ ಅದಕ್ಕಿಂತ ವರ್ಸ್ಟ್ ಒಂದು ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಎಂದು ಕೇಳುವುದಾದರೆ, ಕಳೆದ ವಾರದಲ್ಲಿ ಮಾತ್ರ ಲೋಕದಲ್ಲಿಯೇ ಬಹಳ ಉಷ್ಣತೆಯನ್ನು ಕಂಡಂತ 50 ಸಿಟಿ ಇಂಡಿಯಾದಲ್ಲೇ ಇದೆ. ಅಷ್ಟು ಮಾತ್ರವಲ್ಲದೆ ಆ ಉಷ್ಣತೆಯ ಉಚ್ಚಘಟ್ಟವನ್ನು ಉತ್ತರ ಭಾರತವು ಕಂಡಿದೆ. ಈಗ ಆ ಉಷ್ಣತೆಯ ಪರಿಣಾಮವು ಜುಲೈ ತಿಂಗಳಲ್ಲಿ ಇನ್ನೂ ಬಹಳ ಅಧಿಕವಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ಅದರಿಂದ ಋತು ಬದಲಾವಣೆ ಆಗುತ್ತದೆ, ಮಳೆ ಬೀಳುವುದಿಲ್ಲ, ಈ ರೀತಿಯಾದ ಪರಿಣಾಮ ಉಂಟಾಗುತ್ತದೆ. ಇದರ ಪರಿಣಾಮ ಏನಾಗುತ್ತದೆ ಅಂದರೆ ಆಹಾರದ ಕೊರತೆ ಉಚ್ಚಘಟ್ಟ ತಲುಪುತ್ತದೆ ಎಂದು ಹೇಳುತ್ತಿದ್ದಾರೆ. ಆದರೆ ಅಂದು 1876ರಲ್ಲಿ ನಮಗೆ ಫುಡ್ ಸ್ಟೋರೇಜ್ ಎಲ್ಲ ಆಗ ಇರಲಿಲ್ಲ. ಆದರೆ ಈಗ ಅನೇಕ ಸ್ಟೋರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೂ ಕೂಡ ಬಹಳ ಮೋಸಕರವಾದ ಒಂದು ಕ್ಷಾಮ, ಅಂದ್ರೆ ಬಹಳ ಮೋಸಕರವಾದ ಋತು ಬದಲಾವಣೆ, ಅಂದ್ರೆ ಉಷ್ಣತೆಯು ಅಧಿಕವಾಗಲಿದೆ.
ಅದಕ್ಕಾಗಿರುವಂತ ಪ್ರಿಕಾಷನ್ಸ್ ತೆಗೆದುಕೊಳ್ಳಿ ಎಂದು ಹೇಳುತ್ತಿದ್ದಾರೆ. ಸರಿ, ಇದಕ್ಕೂ ಬೈಬಲ್ಗೂ ಏನ್ ಸಂಬಂಧ ಎಂದು ಕೇಳುವುದಾದರೆ, ಈಗಾಗಲೇ ಹೇಳುದಲ್ಲ, ಕತ್ತಿಯ ನಂತರ ನೆಕ್ಸ್ಟ್ ಕ್ಷಾಮ ಬರುತ್ತದೆ. ಈ ಮೂರನೇ ಮಹಾಯುದ್ಧ ಈಗ ಆರಂಭವಾಗಿರುವಂತದ್ದು, ನಡೆಯುತ್ತಾ ಇರುವಂತದ್ದು, ಅದು ಟ್ರಿಗರ್ ಆಗಿ ಒಂದು ದೊಡ್ಡ ಹಂತ ತಲುಪುವಾಗ ಎಲ್ಲಿನೋ ಇಂದ ಉಂಟಾಗುವಂತ ಕ್ಷಾಮ ಇದರೊಂದಿಗೆ ಅದು ಕೂಡ ಸೇರುತ್ತದೆ. ಅದನ್ನೇ ಬೈಬಲ್ ಎರಡನೇದಾಗಿ ಕ್ಷಾಮ ಎಂದು ಹೇಳುತ್ತದೆ. ಆ ಕ್ಷಾಮವು ಈ ಕ್ಷಾಮನ ಅಂದರೆ ನನ್ನ ಪ್ರಕಾರ ಯುದ್ಧದೊಂದಿಗೆ ಕ್ಷಾಮ ಬರುತ್ತದೆ. ಈಗಾಗಲೇ ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ನೊಂದಿಗೆ ಆರಂಭವಾಗಿದೆ. ಸೊ ಎರಡನೇ ಕ್ಷಾಮ ಒಳಗೆ ಬರುತ್ತದೆ. ಮೂರನೆಯದಾಗಿ ಕ್ಷಾಮದ ಉಚ್ಚಘಟ್ಟ, ನೆಕ್ಸ್ಟ್ ಘೋರವ್ಯಾಧಿ ಎಬೋಲಾ ಅಂತ ವೈರಸ್ಗಳು ಬರುತ್ತದೆ. ಪ್ರಕಟಣೆ 6:8 ಭೂಮಿ ರೆಡಿ ಆಗುತ್ತಲೇ ಇದೆ. ನಮ್ಮ ಕಣ್ಮುಂದೆ ಇಷ್ಟು ಕಾರ್ಯಗಳು ನಡೆಯುತ್ತಾ ಇದೆ. ದೇವರು 4 ಕಾರ್ಯ ಹೇಳುತ್ತಾರೆ. ಒಂದು ಕತ್ತಿ ಯುದ್ಧ, ಎರಡನೇದಾಗಿ ಕ್ಷಾಮ, ಅದು ನಮ್ಮ ಕಣ್ಮುಂದೆ ಇದೆ. ಮೂರನೇದಾಗಿ ಘೋರವ್ಯಾಧಿ, ಅದು ಕೂಡ ನಡೆಯುತ್ತಾ ಇದೆ. ನಾಲ್ಕನೇದಾಗಿ ಪ್ರಕೃತಿ ವಿನಾಶನ, ಅದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಸೊ ಎಲ್ಲವೂ ಕೂಡ ಒಟ್ಟಿಗೆ ಆಗುತ್ತಾ ಇದೆ. ದೇವರ ಬರೋಣಕ್ಕೂ ಮುನ್ನ ನಡೆಯಬೇಕಾದ ಕಾರ್ಯಗಳೆಲ್ಲ ನಡೆಯುತ್ತಾ ಇದೆ. ನಾವು ಬಹಳ ಮುಖ್ಯವಾದ ಕಾಲಘಟ್ಟ ಕ್ರಾಸ್ ಮಾಡುತ್ತಾ ಇದ್ದೇವೆ. 1876ರಲ್ಲಿ ಕ್ರಾಸ್ ಮಾಡಿದ್ರು. ಅವತ್ತು ನಾವಿಲ್ಲ, ಆದ್ರೆ ಇವತ್ತು ನಾವು ಕ್ರಾಸ್ ಮಾಡುತ್ತಾ ಇದ್ದೇವೆ. ಅನೌನ್ಸ್ ಮಾಡಿದ್ದಾರೆ. UN ಮೊದಲುಗೊಂಡು ವರ್ಲ್ಡ್ ಮೆಥಲಾಜಿಕಲ್ ಅನ್ನುತ್ತಾರೆ, ವಿಶ್ವದ ಕಾಲಮಾನ ತಜ್ಞರು, ಅವರಿಂದ ಎಲ್ಲರೂ ಕೂಡ ಹೇಳಿದ್ದಾರೆ, ವಿ ಆರ್ ಗೆಟ್ಟಿಂಗ್ ಇನ್ ಟು ದ ವರ್ಸ್ಟ್ ಇಯರ್ಸ್ಗೆ ಹೋಗುತ್ತಾ ಇದ್ದೇವೆ ಎಂದು ಹೇಳುತ್ತಿದ್ದಾರೆ. 1.5-2 ವರ್ಷ ಹಾಗೆ ಇರುತ್ತದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಇವುಗಳ ನಡುವೆ ದೇವರು ನಮ್ಮನ್ನು ಕಾಯುವುದಕ್ಕೆ ಶಕ್ತರಾಗಿದ್ದಾರೆ. ನಿಶ್ಚಯವಾಗಿಯೂ ಕ್ಷಾಮದ ನಡುವೆ ಪೋಷಿಸುವಂತಹ ದೇವರು ನಮ್ಮ ದೇವರು. ಎಂತಹ ಕ್ಷಾಮ ಉಚ್ಚಘಟ್ಟ ತಲುಪಿದರು, ದೇವರು ಇಸ್ರಾಯೇಲರನ್ನು ಕಾಪಾಡಿದ್ರು, ಎಲಿಯನನ್ನು ಕಾಪಾಡಿದ್ರು ಎಂಬುದಾಗಿ ನೋಡುತ್ತೇವೆ. ನಮ್ಮನ್ನು ಕೂಡ ದೇವರು ಕಾಪಾಡುವುದಕ್ಕೆ ಶಕ್ತರಾಗಿದ್ದಾರೆ. ಕಳವಳ ಪಡಬೇಡಿರಿ. ಮತ್ತೆ ಮತ್ತೆ ದೇವರು ಅದನ್ನು ಹೇಳುತ್ತಾರೆ, ಕಳವಳ ಪಡಬೇಡಿರಿ, ಕರ್ತನ ಕರ ಯಾವಾಗಲೂ ನಮ್ಮ ಜೊತೆಗೇನೆ ಇದೆ. ಕಡೆಯದಾಗಿ ಇದು ಯಾವುದಕ್ಕೂ ಸಂಬಂಧ ಪಡದೇ ಇರುವಂತಹ ಆದರೆ ಬೈಬಲ್ನಲ್ಲಿ ಇರುವಂತಹ ಒಂದು ವಿಷಯವನ್ನು ನೋಡಿ ನಾವು ಮುಗಿಸೋಣ. ಎಲಾನ್ ಮಾಸ್ಕ್ 2027ರಲ್ಲಿ ಬಹಳ ದೊಡ್ಡ ರೋಬೋಟ್ ಆರ್ಮಿಯನ್ನು ರೂಪಿಸುತ್ತಾ ಇದ್ದಾರೆ. ಆಪ್ಟಿಮಸ್ ಎಂಬುದಾಗಿ ಹೇಳುವಂತ ದೊಡ್ಡ ರೋಬೋಟ್ ಸೈನ್ಯವನ್ನು ರೂಪಿಸುತ್ತಾ ಇದ್ದಾರೆ. ಈ ಆರ್ಮಿಯಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಹೆಚ್ಚು ಕಮ್ಮಿ 5 ಲಕ್ಷವನ್ನು ನಾವು ರೂಪಿಸುತ್ತೇವೆ. ನೆಕ್ಸ್ಟ್ ಮಿಲಿಯನ್ಸ್ ಗಟ್ಲೆ, ಅಂದ್ರೆ ಇನ್ನು ಮುಂದೆ ಆರ್ಮಿ ಅಂದ್ರೆ ರೋಬೋಟ್ಸ್ ಎಂಬುದಾಗಿ, ರೋಬೋಟ್ ಆರ್ಮಿನೇ ಎಂಬುದಾಗಿ ರೂಪಿಸುತ್ತಾ ಇದ್ದಾರೆ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಒಂದು ಆರ್ಮಿಯ ಕುರಿತಾಗಿ ಬೈಬಲ್ ಹೇಳುತ್ತದೆ. ಇದರ ಕುರಿತಾಗಿ ನಾವು ಅನೇಕ ದಿವಸದಿಂದ ಹೇಳುತ್ತಿದ್ದೇವೆ. AI ಟೆಕ್ನಾಲಜಿ ಎಂಬುದಾಗಿ ನಾವು ಹೇಳುತ್ತಾ ಇರುವಂತದ್ದನ್ನು ಪ್ರಾಫಿಟಿಕಲ್ ಆಗಿ ಜೋಯಲ್ ನೋಡಿರುತ್ತಾರೆ. ಅಲ್ಲಿ ಯೋವೇಲನು ದರ್ಶನವಾಗಿ ನೋಡುತ್ತಾರೆ. ನೀವು ಅಲ್ಲಿ ನೋಡಿರಿ, ಆ ಆರ್ಮಿ ಏನೇನೆಲ್ಲ ಕೆಲಸ ಮಾಡುತ್ತದೆ, ಹೇಗೆ ಒಳಗೆ ನುಗ್ಗುತ್ತದೆ, ಜನರು ಹೇಗೆ ಅದರ ಮುಂದೆ ಭಯಪಡುತ್ತಾರೆ, ಇದೆಲ್ಲದರ ಕುರಿತಾಗಿ ಅಲ್ಲಿ ಇರುತ್ತದೆ. ಈಗ ಅಂತಹ ಆರ್ಮಿ ರೂಪಿಸಲ್ಪಡುತ್ತಾ ಇದೆ. ಈಗಾಗಲೇ ಚೀನಾ ಆ ರೀತಿಯಾಗಿ ಮಾಡಿದೆ, ಅನೇಕ ದೇಶಗಳು ಮಾಡಿದೆ. UK ಈಗಾಗಲೇ ನಾನು ಹೇಳುತ್ತಾ ಇರುವಂತದ್ದು 2-3 ವರ್ಷದ ಹಿಂದೆನೆ ಅವರು ರೋಬೋಟ್ ಆರ್ಮಿ ಮಾಡುತ್ತೇವೆ ಎಂಬುದಾಗಿ ಮಾತನಾಡಿದ್ದರು. ಈಗ ಎಲಾನ್ ಮಾಸ್ಕ್ 2027 ಅಂದ್ರೆ ಇನ್ನು ಒಂದೇ ಒಂದು ವರ್ಷದಲ್ಲಿ 5 ಲಕ್ಷ ರೋಬೋಟ್ ಇರುವಂತಹ ಒಂದು ಸೈನ್ಯವನ್ನು ರೂಪಿಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ಸೊ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತ ಕಡೆಯ ಕಾಲದ ಗುರುತುಗಳು ಯಾಕೆ ಯೋವೇಲದಲ್ಲಿ ಅದು ಹೇಳಲ್ಪಟ್ಟಿದೆ ಎಂದು ನೋಡುವುದಾದರೆ, ಈ ಆರ್ಮಿಯ ಕುರಿತಾಗಿ ಹೇಳಿ ಮುಗಿಸುವಾಗಲೇ 16ನೇ ವಾಕ್ಯದಲ್ಲಿ ಎತ್ತಲ್ಪಡುವಿಕೆ ಕುರಿತಾಗಿ ಹೇಳುತ್ತಾರೆ. ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಈ ಆರ್ಮಿ ಏನು ಮಾಡಿ ಮುಗಿಸುತ್ತದೋ ಅದು ಮುಗಿಸುವಾಗ ಈ ಕಾರ್ಯ ನಡೆಯುತ್ತದೆ ಎಂಬುದಾಗಿ ಹೇಳಿದ್ದಾರೆ. ನಮ್ಮ ಕಣ್ಮುಂದೆ ಈ ಆರ್ಮಿಯ ಕಾರ್ಯ ನಡೆಯುತ್ತಾ ಇದೆ. ಅದರ ನಂತರ ಬರೋಣ ಬರುತ್ತದೆ, ದೇವರು ನಮ್ಮನ್ನು ಕೊಂಡೊಯ್ಯುವಂತ ಕಾರ್ಯವೂ ಬರುತ್ತದೆ. ಇಷ್ಟೆಲ್ಲ ನಡೆಯುತ್ತಾ ಇರುವಾಗ ಒಂದು ಗುಂಪು ಜನರು ಹೇಳುತ್ತಾರೆ, ಅದೆಲ್ಲ ನಡೆಯುವುದಿಲ್ಲ, ದೇವರ ಬರೋಣ ಸಂಭವಿಸುವುದಿಲ್ಲ ಎಂದು. ದೇವರು ಈಗ ಬರುವುದಿಲ್ಲ, ಇನ್ನು ಎಷ್ಟೋ ಇದೆ ಎಂದು ಹೇಳುತ್ತಿರುತ್ತಾರೆ. ಹೇಳೋರು ಹೇಳುತ್ತಾ ಇರಲಿ. ಬಾಗಿಲಿನ ಬಳಿ ನಿಂತು ಕದ ತಟ್ಟುತ್ತಾ ಇದ್ದಾರೆ. ಇನ್ನು ಸಮಯ ಖಂಡಿತವಾಗಿಯೂ ಇಲ್ಲ. ಅತಿ ಶೀಘ್ರದಲ್ಲಿ ದೇವರು ಬರುತ್ತಾರೆ. ಬರುವ ತನಕ ನಮ್ಮನ್ನು ಭದ್ರವಾಗಿ ನೋಡಿಕೊಳ್ಳುತ್ತಾರೆ. ದೇವರ ಚಿತ್ತವಿದ್ದರೆ ಬರೋಣ, ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.